ಶೃಂಗೇರಿಯಲ್ಲಿ 400 ವರ್ಷಗಳಿಂದ 2-3 ಆರ್ಟ್ ಬಿಟ್ಟರೆ ಬೇರೆದಕ್ಕೆ ಅವ್ರು ಅವಕಾಶ ಕೊಟ್ಟಿಲ್ಲ. ಒಂದು ಸಂಗೀತ, ಎರಡನೇದು ಭಗವದ್ಗೀತೆ ಬಗ್ಗೆ ವ್ಯಾಖ್ಯಾನ. ಅದು ಬಿಟ್ಟರೆ ಯಾವುದಕ್ಕೂ ಅವ್ರು ಬಿಟ್ಟೇ ಇಲ್ಲ ಅಲ್ಲಿ. ಬಟ್ ಫಸ್ಟ್ ಟೈಮ್ ಇಟ್ ವಾಸ್ ಮೈ ಪ್ಲೆಷರ್. ಎವ್ರಿ 6 months ಹೋಗಿ ಶೃಂಗೇರಿನಲ್ಲಿ ಜಗದ್ಗುರುಗಳ ಮುಂದೆ ಭಗವದ್ಗೀತೆ ಮ್ಯಾಜಿಕ್ ಮಾಡಿ ಬರ್ತೀನಿ ನಾನು. ಭಗವದ್ಗೀತೆ? ಎಸ್, ಭಗವದ್ಗೀತೆ ಪದ್ಯಗಳನ್ನು ಹೇಳ್ತಾ ಅದಕ್ಕೆ ಪೂರಕವಾಗಿ ಮ್ಯಾಜಿಕ್ ಮಾಡ್ತಾ ಬರ್ತೀನಿ. ತೋರಿಸಿ ಸರ್ ಒಂದಂಗೆ. ನಿಮ್ಗೊಂದು ಹೇಳ್ತೀನಿ ನೋಡಿ. ಏನಪ್ಪ, ನಯನಂ ಚಿಂದಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕಃ ನಚೈವಂ ಕ್ಲೇದಯಂತ್ಯಾಪಹ ನಶೋಷಯತಿ ಮಾರುತಃ ಅಂತ. ದಟ್ ಈಸ್ ದಿ ಪ್ರಿನ್ಸಿಪಲ್. ಅಂದ್ರೆ ನೀನು ಮನುಷ್ಯನ್ನ ಚುಚ್ಚಿ ಸಾಯಿಸಕ್ಕಾಗಲ್ಲ ಅಂತ ಅಂದ್ಕೊಳ್ಳಿ, ಹಾಗೆ ಅವನನ್ನು ಬೆಂಕಿನಲ್ಲಿ ಸುಡಕ್ಕಾಗಲ್ಲ, ಹಾಗೆ ಅವನ ಗಾಳಿನಲ್ಲಿ ಒಣಗ್ಸಕ್ಕಾಗಲ್ಲ, ನೀರಲ್ಲಿ ನೆನೆಸಕ್ಕಾಗಲ್ಲ. ಅದೇ ನಾನು ಅಂತಾನೆ ಕೃಷ್ಣ. ಅಬ್ಬಾ, ನಮ್ಗೆ ಕನ್ಫ್ಯೂಷನ್ ಆಗ್ಬಿಡ್ತಿದ್ದೀನಿ. ಇದೆಲ್ಲ ನಡೆಯುತ್ತಲ್ಲ. ಅವ್ರು ಹೇಳ್ತಾರೆ ಆಮೇಲೆ ನೀನಲ್ಲ ಆತ್ಮ. ಆತ್ಮವನ್ನು ಯು ಕೆನಾಟ್ ಸ್ಟ್ಯಾಬ್, ಆತ್ಮವನ್ನು ಯು ಕೆನಾಟ್ ವೆಟ್, ಆತ್ಮವನ್ನು ಯು ಕೆನಾಟ್ ಡ್ರೈ. ಏನು ಮಾಡೋಕ್ಕಾಗಲ್ಲ, ಅದೇ ಆತ್ಮ. ಸೊ ಈ ಥರದ ವಿಷಯಗಳನ್ನು ಇಟ್ಕೊಂಡು ಹೇಳ್ತಾ ಅದ್ರ ಜೊತೆಗೆ ಮ್ಯಾಜಿಕ್ ಮಾಡ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾವಿಲ್ಲಿ ಬರ್ತಾ ಎಲ್ಲ ಖಾಲಿ. ನಂಗೆ ನಿಮ್ಮ ಬಾಲ್ಯದ ದಿನಗಳು ಗೊತ್ತು. ನೀವು ಭಾಳ ಕಷ್ಟಪಟ್ಟು ಬೆಳೆದಿದ್ದೀರಾ. ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿ ಕಷ್ಟಗಳು ಏಳುಗಳೆಲ್ಲ ನೋಡಿಕೊಂಡು ನೀವು ಒಂದ್ಸತಿ ಪ್ರಕಾಶ್ ರೈ ಜೊತೆ ವೇದಿಕೆ ಮೇಲೆ ಬಂದಾಗ ನಾನು ನೋಡಿದೆ ನಿಮ್ಮ ಆ ದಿನಗಳ. ನಮ್ಮ ಜೀವನ ನಾವೆಲ್ಲ ಹುಟ್ಟುತ್ತಾ ಏನೂ ಇಲ್ಲ, ಖಾಲಿ. ಅವರ್ ಲೈಫ್ ಈಸ್ ಎಂಟಿ. ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ. ಇಂದು ಮೃಷ್ಟಾನ್ನ ಸುಖ, ನಾಳೆ ಭಿಕ್ಷಾನ್ನ. ಇಂದು ಬರೀ ಉಪವಾಸ, ನಾಳೆ ಪಾರಣೆ ಇಂತು ಸಂದಿರುವುದು ಎಮ್ಮರುಣ ಮಂಕುತಿಮ್ಮ ಅಂದ್ಬಿಟ್ಟು DVG. ಸೊ ಯಾವುದು ಪರ್ಮನೆಂಟ್ ಅಲ್ಲ ಇಲ್ಲಿ. ಯುವರ್ ಲಕ್ಸುರಿ ಇಸ್ ಆಲ್ಸೋ ನಾಟ್ ಪರ್ಮನೆಂಟ್. ಜೊತೆಲಿ ಹೋಗ್ತಾ ಇರ್ತಾರೆ ಹಗಲು ರಾತ್ರಿ ತರ. ನಮ್ಮ ಹತ್ರ ಏನೂ ಇಲ್ಲ, ಖಾಲಿ ಜೀವನ. ಅದು ಒಂದ್ಸತಿ ಬೊಂಬಾಟ್ ಭೋಜನ ಮಾಡ್ಕೊಂಡು ಆನಂದವಾಗಿ ಜೀವನದಲ್ಲಿ ಇರೋದನ್ನ ಅನುಭವಿಸ್ತಾ ಹೋದ್ರೆ ಜೀವನದಲ್ಲಿ ಏನೋ ಬರುತ್ತೆ. ಸಮಥಿಂಗ್ ಹ್ಯಾಸ್ ಕಮ್. ಆದ್ರೆ ಬೊಂಬಾಟ್ ಭೋಜನ ಅಂದ್ರೆ ಕಲರ್ಫುಲ್ ಆಗಿರ್ಬೇಕು. ಇದು ಬ್ಲಾಕ್ ಅಂಡ್ ವೈಟ್ ಇದೆ. ಬಟ್ ಪ್ರಯತ್ನ ನಿರಂತರವಾಗಿದ್ರೆ ಎಲ್ಲ ಸಾಧ್ಯ. ನಿಮ್ಮ ಜೀವನ ಕಲರ್ಫುಲ್ ಆಗುತ್ತೆ. ಅರೆ ವಾ. ಅದು ಬಿಟ್ಟು ತಿರ್ಗಾಸುನೆ ಒಣ್ಕೊಂಡು ನಂಗೆ ಅದಲ್ಲ, ನಂಗೆ ಇದಿಲ್ಲ, ನಂಗೆ ಅದೃಷ್ಟ ಚೆನ್ನಾಗಿಲ್ಲ, ನಂಗೆ ಯಾರೋ ಮೋಸ ಮಾಡ್ಬಿಟ್ರೆ ಕಥೆಗಳು ಹೇಳ್ಕೊಂಡು ಕೂತಿದ್ರೆ ಯು ವಿಲ್ ಬ್ಯಾಕ್ ಟು ದ ಪೆವಿಲಿಯನ್. ಅಯ್ಯೋ. ಮೇಕ್ ಯುವರ್ ಲೈಫ್ ಸುಂದರವಾಗಿ ನೋಟ, ಅದ್ಭುತವಾದ ಬೊಂಬಾಟ್ ಊಟ, ಕರೆಕ್ಟ್, ಎರಡು ಇದ್ಬಿಟ್ರೆ ಮನುಷ್ಯನ ಜೀವನ ಸ್ವರ್ಗಕ್ಕೆ ಮೀರಿಸಿದ್ದು ಅಂತ ನನ್ನ. ಕರೆಕ್ಟ್, ಫ್ಯಾಂಟಾಸ್ಟಿಕ್. ಬೇರೆ ಏನೋ ಒಂದು ಮ್ಯಾಜಿಕ್ ತೋರಿಸಿ. ಖಂಡಿತ ಸರ್. ಈಗ ಇದೊಂದು ತುಂಬ ಅನ್ಸುತ್ತೆ. ಒಂದಷ್ಟು ಮನುಷ್ಯನ ಜೀವನದಲ್ಲಿ ನಮ್ಗೆ 10 ಮುಖಗಳಿರುತ್ತೆ, ಅಲ್ವಾ? ಅದಕ್ಕೆ ಒಂದು ಕಡೆ DVG ಹೇಳ್ತಾರೆ, ಮನುಷ್ಯನ ವಿಶೇಷ ಏನಪ್ಪ ಅಂತಂದ್ರೆ ನೋಡಕ್ಕೊಂದೇ ಮುಖ, ಒಳಗಡೆ 100 ಮುಖ. ನಮ್ಮಲ್ಲೇ ಒಂದು ನರಿ ಇದೆ, ನಮ್ಮಲ್ಲೇ ಒಂದು ಚೇಳಿದೆ, ನಮ್ಮಲ್ಲೇ ಒಂದು ಹಾವಿದೆ, ನಮ್ಮಲ್ಲಿ ಒಂದು ಆನೆ ಇದೆ, ನಮ್ಮಲ್ಲಿ ಒಂದು ಕರಡಿ ಇದೆ, ಮಂಗ ಇದೆ, ಎಲ್ಲ ಸೇರಿ ನಾನಾಗಿರೋದು. ಹೌದು. ಬಟ್ ನೋಡಕ್ಕೊಂದೇ. ಇದು ಹುಟ್ಟು, ಇದು ಸಾವು. ಒಂದು ದಾರದ 2 ತುದಿಗಳು. ಅದ್ರ ಮನುಷ್ಯನ ತಲೆ ಕೆಟ್ಟರೆ 3ನೇ ತಲೆ ಹುಟ್ಕೊಳುತ್ತೆ. ಅರೆ, ಇನ್ನೂ ತಲೆ ಕೆಟ್ಟರೆ 4ನೇ ತಲೆ ಹುಟ್ಕೊಳುತ್ತೆ. ಒಂದು ಹಗ್ಗಕ್ಕೆ 4 ತಲೆ ಹೇಗೆ ಸಾಧ್ಯ? ಇನ್ನೂ ಅತಿರೇಕ ಏನಪ್ಪ ಅಂದ್ರೆ ಬರೀ ದ್ವಂದ್ವ. ನಾವು ಹೇಳೋದೊಂದು ಮಾಡೋದೊಂದು ಮಾಡ್ತಾ ಇರ್ತೀವಿ. ಇಟ್ ಇಸ್ ವೆರಿ ಈಸಿ ಟು ಪ್ರೀಚ್, ಬಟ್ ಪ್ರಾಕ್ಟೀಸ್ ಮಾಡೋಕೆ ಹೋದಾಗ ಕಷ್ಟ. ಅದೇ ಬದುಕು, ದ್ವಂದ್ವತೆ. ಫ್ಯಾಂಟಾಸ್ಟಿಕ್. ಒಂದಿದ್ದು 2 ಆಗೋಯ್ತು. ಇಷ್ಟೇ ಇದ್ರೂ ಪರವಾಗಿಲ್ಲ. ಕೆಲವು ಸತಿ ರವಿಚಂದ್ರನ್ ಥರ ಏಕಾಂಗಿ ಆಗ್ಬಿಡ್ತೀವಿ. ನನಗೇನೂ ಇಲ್ಲ, ನನಗೆ ಕಷ್ಟ, ನನಗೆ ಹಿಂಸೆ, ನೆವರ್ ಎಂಡಿಂಗ್. ಸಾಲದ್ದು ತುಂಬ ಸಂದರ್ಭಗಳಲ್ಲಿ ಯಾರೋ ಮಾಡಿದ ತಪ್ಪಿಗೆ ನಮಗೆ ತೊಂದರೆ ಆಗಲ್ಲ, ನಾವೇ ಮಾಡಿದ ತಪ್ಪುಗಳಿಗೆ ಗಂಟು ಹಾಕೋತೀವಿ. ಇಲ್ಲಿ ಎಷ್ಟು ಗಂಟಿದೆ? ಒಂದು. ಮನುಷ್ಯ ಕೈ ಇಟ್ಟಲ್ಲೆಲ್ಲ ಗಂಟು ಗಂಟು ಗಂಟು. ಅರೆ ವಾ. ಸ್ವಲ್ಪ ಸಾಹಿತ್ಯಿಕವಾಗಿ, ಸ್ವಲ್ಪ ಫಿಲಾಸಫಿಕಲ್ ಆಗಿ ಇದ್ಕೊಂಡು ಒಟ್ಟಿಗೆ ಒಳ್ಳೆ ಬೊಂಬಾಟ್ ಭೋಜನ ಮಾಡ್ಕೊಂಡು ಇದ್ದು ಬಿಟ್ರೆ ನಿಮ್ಮ ಜೀವನದ ಗಂಟುಗಳು ಮಾಯಾ. ಅರೆ ವಾ. ದಿಸ್ ವಾಸ್ ಅವರ್ ಲೈಫ್ ಫಿಲಾಸಫಿ. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಖುಷಿ ಆಗುತ್ತೆ ನೋಡಿ. ನಿಮ್ಮ ಬೊಂಬಾಟ್ ಭೋಜನ ಬರೀ ಹೊಟ್ಟೆಗಷ್ಟೇ ಅಲ್ಲ, ಮೆದುಳಿಗೆ ಮೇವು. ಇದನ್ನು ವಿತ್ ಅಥಾರಿಟಿ ಐ ಆಮ್ ಟೆಲ್ಲಿಂಗ್. ಇದ್ರ ಉತ್ಪ್ರೇಕ್ಷೆ ಇಲ್ಲ. ನಿಮ್ಮ ಕಾರ್ಯಕ್ರಮಗಳು ನಾಟ್ ಓನ್ಲಿ ಮೇಕ್ಸ್ ಮ್ಯಾನ್ ಹ್ಯಾಪಿ. ಜೀವ ಚಾಪಲ್ಯ ಅಷ್ಟೇ ಅಲ್ಲ, ಮನಶ್ಚಾಪಲ್ಯ, ಮೆದುಳು ಚಾಪಲ್ಯಕ್ಕೂ ಕೂಡ ನಿಮ್ದು ಮೆಡಿಸಿನ್ ಇದೆ. ಐ ಆಮ್ ಸೋ ಪ್ರೌಡ್ ದಟ್ ಐ ನೋ CK ಚಂದ್ರು ವೆರಿ ವೆಲ್ ಅನ್ನೋದು ನನಗೆ ಖುಷಿ. ಮೈ ಆನರ್ ಸರ್, ಇಟ್ಸ್ ಮೈ ಆನರ್. ಓಕೆ, ಇದನ್ನು ಚೆಕ್ ಮಾಡೋಣ. ಆಲ್ಮೋಸ್ಟ್ ಆಗೋಗಿದೆ, ಸ್ವಲ್ಪ ಆಗಬೇಕಷ್ಟೇ. ವೆರಿ ನೈಸ್. ಅಷ್ಟು ಇನ್ನೊಂದು ಮ್ಯಾಜಿಕ್ ತೋರಿಸಿ ಸರ್. ಓಕೆ ಸರ್, ನನ್ನ ಮ್ಯಾಜಿಕ್ಗಳು ನಾನು ಹೇಳ್ದಂಗೆ ನಾನು ನಾರ್ಮಲ್ ಮ್ಯಾಜಿಕ್ ಮಾಡೋದ್ರ ಜೊತೆಗೆ ಸ್ವಲ್ಪ ಸಾಹಿತ್ಯ ಸೇರಿಸ್ಕೊಂಡು ಮಾಡೋದ್ರಿಂದ ನಿಮಗೆ ಇನ್ನೊಂದು ಮ್ಯಾಜಿಕ್ ಅದೇ ಥರದ್ದು ತೋರಿಸ್ತೀನಿ. ಕ್ಯಾನ್ ಯು ಸಿ ಸಮ್ ಪೀಸ್ ಆಫ್ ಪೇಪರ್ಸ್? ಎಸ್. ನೋಡಿ, ಒಂದಷ್ಟು ಪೀಸ್ ಆಫ್ ಪೇಪರ್ಸ್ ಇದೆ. ಇದರಲ್ಲಿ ಸುಮ್ಮನೆ ಕೈಲಿ ಹಿಡ್ಕೊಳ್ಳಿ. ನಾನು ಆ ಥರದ್ದೊಂದು ತಗೋತೀನಿ. ಓಕೆ.
ಬೊಂಬಾಟ್ ಭೋಜನಕ್ಕೆ ಕರೆದು ರವೆನಲ್ಲಿ ಮಾಡಿರೋ ಫುಡ್ ತಿನ್ನಯ್ಯ ಅಂದರೆ ಕಾಗದ ತಿಂತೀಯ ಅಂತ ಕೇಳ್ತೀರಾ. ಇದೇ ಬ್ಯೂಟಿ ನಮ್ಮ ದೇಶದಲ್ಲಿ ಎಲ್ಲರಿಗೂ ಈ ಕಾಗದ ತಿನ್ನೋ ಹುಚ್ಚು. ಬಟ್ ಈ ಕಾಗದ ಅಲ್ಲ, ಕಾಗದದ ಮೇಲೆ ಪಾರ್ಲಿಮೆಂಟ್ ಹೌಸ್ ಪಿಕ್ಚರ್ ಇರಬೇಕು, ಗಾಂಧೀಜಿ ಪಿಕ್ಚರ್ ಇರಬೇಕು. ತಿಂತಾರೆ ತಿಂತಾರೆ ತಿಂತಾರೆ, ಓವರ್ ಆಗಿ ತಿಂದು ಕಡೆಗೆ ಜೀರ್ಣ ಆಗಿ ಪರಪುರಗ್ರಹ ಜೈಲಲ್ಲಿ ವಾಂತಿ ಮಾಡ್ಕೋತಾರೆ. ಅದಕ್ಕೆ ಸವಿಜುನ್ ಕಡೆ ಹೇಳ್ತಾರೆ, ಎಷ್ಟು ನೀನು ಉಂಡರೇನು ಪುಷ್ಟಿಮೈಗಾಗುವುದು. ಅಬ್ಬಾ ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ನೀನು ಉಂಡರೇನು ಪುಷ್ಟಿಮೈಗಾಗುವುದು, ಹೊಟ್ಟೆ ಜೀರ್ಣಿಸಿದಷ್ಟೇ, ಮಿಕ್ಕಿದ್ದೆಲ್ಲ ಕಸ. ಹೌದು, ನಿನಗೆ ಎಷ್ಟು ಜೀರ್ಣ ಮಾಡ್ಕೋತೀಯ ಅಷ್ಟೇ ನೀನು ಅನುಭವಿಸೋಕ್ಕಾಗೋದು, ಮಿಕ್ಕಿದ ಟಾಯ್ಲೆಟ್ ಹೋಗ್ಲೇಬೇಕು ನೀನು. ಹೌದು, ಎಷ್ಟು ನೀನು ಉಂಡರೇನು ಪುಷ್ಟಿಮೈಗಾಗುವುದು, ಹೊಟ್ಟೆ ಜೀರ್ಣಿಸಿದಷ್ಟೇ, ಮಿಕ್ಕಿದ್ದೆಲ್ಲ ಕಸ. ಎಷ್ಟು ಗಳಿಸಿಟ್ಟೊಡೆ ನಿನಗೆ ದಕ್ಕುವುದಷ್ಟು ಮುಷ್ಟಿ ಪಿಂಡವು ತಾನೇ ಮಾಡ್ಕೋತಿಮ್ಮ. ನೀ ಎಷ್ಟಾದ್ರೂ ಸಂಪಾದಿಸು, ಸತ್ ಮೇಲೆ ಇಷ್ಟೇ ದಪ್ಪ ಪಿಂಡ ಇಡೋದು. ಇಲ್ಲ ಮೈಸೂರು ಮಹಾರಾಜರು ದಪ್ಪಗಿದ್ರು ಅಂತ ಅವ್ರಿಗೇನು ಫುಟ್ಬಾಲ್ ಸೈಜ್ ಪಿಂಡ ಇಡಲಿಲ್ಲ, ಅವ್ರಿಗೂ ಇಷ್ಟೇ ಕಾಕ ಅಂತ ಕರೆದ್ರು. ಎಂಡ್ ಹೀಗಿರುವಾಗ ಯಾಕೆ ಓವರಾಗಿ ತಿಂತೀಯಾ, ಯಾಕೆ ಓವರಾಗಿ ಆಸ್ತಿ ಮಾಡ್ತೀಯಾ, ಹಿತಮಿತವಾಗಿ ಮಾಡೋದು ನೆಮ್ಮದಿಯಾಗಿರ್ತೀಯಾ ಅಂತಾರೆ ಅವರು. ಅದಕ್ಕೆ ನನ್ನನ್ನು ತಿನ್ನೋ ಹುಚ್ಚು. ಪೇಪರ್ನ ಅಯ್ಯೋ ಅಗತ್ಯಕ್ಕಿಂತ ಜಾಸ್ತಿ ತಿಂದರೆ ಎಲ್ಲ ಕೊಕ್ಲೇಬೇಕು. DVG ಹೇಳ್ತಾರೆ, ಹಿತವಾಗಿ ಮಿತವಾಗಿ ಬದುಕು, ಯು ವಿಲ್ ಎಂಜಾಯ್ ಯುವರ್ ಲೈಫ್. ಅಗತ್ಯಕ್ಕಿಂತ ತುಂಬ ಮಾಡ್ಕೊಂಡ್ಬಿಟ್ರೆ ಡಿಸ್ಪೋಸ್ ಮಾಡೋಕ್ಕಾಗಿದೆ ಏಜ್ಡ್ ಕಾಲದಲ್ಲಿ ಓದಾಡ್ತೀವಿ. ಆಗೋದಿಲ್ಲ. ನಮ್ಮ ಹತ್ರ ಬರೋರೆಲ್ಲ ಅದಕ್ಕೋಸ್ಕರ ಬರ್ತಾರೆ, ನಮಗೋಸ್ಕರ ಬರೋಲ್ಲ. ಸೀಕ್ರೆಟ್ ಅಲ್ವಾ? ನಮ್ಮ ಹತ್ರ ನಾವು ಆ ಥರ ಮಾಡ್ಕೊಂಡ್ಬಿಟ್ರೆ ಸಕ್ಕರೆ ಇದ್ದಂಗೆ ಇರುವೆಗಳು ತುಂಬ ಬರುತ್ತೆ.